ಹಾವೇರಿಯಲ್ಲಿ ಉರ್ದು ಶಾಲೆಗೆ ವ್ಯಕ್ತಿಯೋರ್ವ ಬೀಗ ಚಡಿದಿರುವ ಘಟನೆ ನಡೆದಿದೆ. ಶಾಲೆಯ ಹೊರಗಡೆಯೇ ಬಿಸಿಲಲ್ಲೇ ಕೂತಿದ್ದಾರೆ ಮಕ್ಕಳು. ಬ್ಯಾಡಗಿ ತಾಲೂಕು ಮಲ್ಲೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಸರ್ಕಾರಿ ಶಾಲೆಗೆ ಜಾಗವನ್ನ ದಾನವಾಗಿ ನೀಡಿದ್ರು ಈರಪ್ಪ ತಂದೆ ಶಂಕರಪ್ಪ. 5 ಗುಂಟೆ ಜಾಗವನ್ನ ದಾನವಾಗಿ ನೀಡಿದ್ರಂತೆ. ಶಂಕರಪ್ಪ ಕುಲಕರ್ಣಿ ಜಾಗದ ವಿಚಾರವಾಗಿ ಇದೀಗ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈಗ ಒತ್ತುವರಿ ಮಾಡಿದ ಜಾಗವನ್ನ ಬಿಟ್ಟು ಕೊಡಬೇಕು ಅಂತ ಶಂಕರಪ್ಪ ಅವರ ಮಗ ಈರಪ್ಪ ಪಟ್ಟು ಹಿಡಿದಿದ್ದಾರೆ. ಇಂದು ರೊಚ್ಚಿಗೆದ್ದು ಉರ್ದು ಶಾಲೆಗೆ ಬೀಗವನ್ನ ಹಾಕಿದ್ದಾರೆ ಈರಪ್ಪ. ಶಾಲೆಗೆ ದೌಡಾಯಿಸಿದ್ದಾರೆ ಬ್ಯಾಡಗಿ ತಹಶೀಲ್ದಾರ್ ಚಂದ್ರಶೇಖರ್. ಮಲ್ಲೂರು ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಗೆ ಈರಪ್ಪ ಅವರ ತಂದೆ ಶಂಕರಪ್ಪ 5 ಗುಂಟೆ ಜಾಗವನ್ನ ದಾನವಾಗಿ ಕೊಟ್ಟಿದ್ರಂತೆ. ಆದ್ರೆ ಈಗ ಆ 5 ಗುಂಟೆ ಜಾಗವನ್ನ ಒತ್ತುವರಿ ಮಾಡಿಕೊಂಡು 15 ಗುಂಟೆ ಜಾಗವನ್ನ ಒಳಗೆ ಹಾಕೊಂಡಿದ್ದಾರೆ ಅಂತ ಈರಪ್ಪ ಅವರು ಆರೋಪಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನ್ಯಾಯಾಲಯದಲ್ಲಿದೆ. ಈಗ ಬ್ಯಾಡಗಿ ತಾಲೂಕಿನ ಮಲ್ಲೂರು ಗ್ರಾಮದಲ್ಲಿರುವಂತಹ ಉರ್ದು ಶಾಲೆಗೆ ಈರಪ್ಪ ಅವರು ಬೀಗ ಹಾಕಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆ ಮಲ್ಲೂರು ಶಾಲೆಗೆ ಬೀಗ ಹಾಕಿದ್ರಿಂದ ಅಲ್ಲಿರುವಂತಹ ಮಕ್ಕಳೆಲ್ಲ ಹೊರಗಡೆನೆ ಬಿಸಿಲಲ್ಲಿ ಕಾದು ಕೂತಿದ್ರು. ದಾನ ಕೊಟ್ಟಿದ್ರೆ ದಾನ ಪತ್ರ ಅಂತ ಬರ್ತೈತ್ರಿ. ಒಬಿ ಪತ್ರದ ಏನ್ ಒಬಿ ಪತ್ರ ಅಂದ್ರೆ ನಮ್ಮ ಸಂಬಂಧಿಕರಿ ಅವ್ರಿ. ಒಬಿ ಪತ್ರ ನಮ್ಮ ಸಂಬಂಧಿಕರನ್ರಿ ಇವ್ರು. ಈಗ ಏನಂತಾರ ಅಣ್ಣ ಇವ್ರಿಗೆ ಈಗ ಖರಾಬ್ ಎಷ್ಟೈತೆ ಅಣ್ಣ ಇದು? ಖರಾಬ್ 15 ಗುಂಟೆ ಐತಿ. ಬಟ್ ಇವ್ರು ಏನಂತಾರ ಖರಾಬ್ ಓಟ್ ನಮ್ದ ಅಂತಾರ. ಖರಾಬ್ ಓಟ್ ಪರಂಗಾರ ದಾನ ಕೊಟ್ಟಿದ್ರೆ ದಾನ ಪತ್ರ ಅಂತ ಬರ್ತೈತ್ರಿ. ಒಬಿ ಪತ್ರದ ಅಂದ್ರೆ ಏನ್ ಒಬಿ ಪತ್ರ ಅಂದ್ರೆ ನಮ್ಮ ಸಂಬಂಧಿಕರಿ ಅವ್ರಿ. ಒಬಿ ಪತ್ರ ನಮ್ಮ ಸಂಬಂಧಿಕರು. ಮುಸ್ಲಿಂ ಸಮಾಜದಿಂದ ನಮಗೆ ಅನ್ಯಾಯ ಆಗಿದೆ. ಶಾಲೆಗೆ ಬೀಗ ಹಾಕಿದ್ದ ಈರಪ್ಪ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ತಂದೆ ಶಾಲೆಗೆ 5 ಗುಂಟೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ಆದ್ರೆ 15 ಗುಂಟೆ ಖರಾಬ್ ಜಾಗ ನಮ್ಮದೇ ಅಂತಿದ್ದಾರೆ ಈಗ ಶಾಲೆಯವರು. ನಾವೀಗಲೂ ಕೂಡ 5 ಗುಂಟೆ ಜಾಗ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ನಮಗೆ ಅನ್ಯಾಯ ಆಗಿದೆ, ಹೀಗಾಗಿ ಶಾಲೆಗೆ ಬೀಗ ಹಾಕಿದ್ದೀವಿ ಅಂತ ಈರಪ್ಪ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸರ ನಮ್ಮೂರಾಗ ಇಲ್ಲಿ ಮುಸ್ಲಿಮ್ಸ್ ಸಮಾಂಗದವ್ರು ನಮಗೆ ಭಾಳ ಅನ್ಯಾಯ ಮಾಡತ್ತಾರೆ ಸರ್. ನಾವು ನಮ್ಮ ಅಪ್ಪಾರ ಹಿಂದೆ 5 ಗುಂಟೆ ಜಾಗ ಕೊಡ್ತೇವೆ ಅಂತ ಹೇಳಿದ್ದು ಕರೆಯವು. ಯಾವ್ದು ದಾನ ಧರ್ಮ ಏನಿಲ್ಲ, ಒಪ್ಪಿ ಪತ್ರದ ಮ್ಯಾಗ ಅದಾರ. ಆಮೇಲೆ 5 ಗುಂಟೆ ಅಂತಂದು ನಮ್ಮ ಅಪ್ಪ ಏನೇ ನೌಕರಿ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಇವು ಅಂತಂದು ಹೇಳಿ ಸಾಲಿ ಕಟ್ಟಕ್ಕೆ ಚಲೋ ಮಾಡಿದಾರೆ. ಇವತ್ತು ಸರ್ಕಾರ ಭೂಮಿ ಆ ಭೂಮಿ ಅಂತಂದು ನಮ್ಗೆ ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು. ಖರಾಬ್ ಲ್ಯಾಂಡ್ ಎಲ್ಲಿ ಹೋದ್ರೂ ಯಾವ ಹಿಡಿಯೋದಾಗ ನೋಡ್ರಿ ಎಲ್ಲರೂ ನೋಡ್ರಿ ಮಾಲೀಕ ಅಂತ ತೋರಿಸ್ತೈತಿ. ಇವತ್ತು ನಾವು ಮಾಲೀಕರ, ಇವತ್ತು ನಾವು ಸಾಲಿಯನ್ನು ಕೆಡಿಸ್ಬೇಕು ಅಂತ ಏನು ನಿಂತಿಲ್ಲ. ನಮ್ದು ಏಟೈತೆ ದಾನ ಕೊಡ್ತೇವೆ ಅಂತಲೇ ಹೇಳಿವಿ. ಅವ್ರು ಮಾಡ್ಕೊಂಡು ಬಿಡೋದು ಅವ್ರದ್ದು. ನಾವು ಅನ್ಯಾಯ ಮಾಡತ್ತಿಲ್ಲ ಮಕ್ಕಳಿಗೆ, ನಮಗೆ ಅವ್ರು ಅನ್ಯಾಯ ಮಾಡತ್ತಾರೆ. ಅದರಿಂದ ನ್ಯಾಯ ಬೇಕು ನಮಗೆ. ನಮಗೆ ನ್ಯಾಯ ಬೇಕು. 2006ರಿಂದ ಇದು ಹಿಂಗೆ ನಡೆದತ್ರಿ. ನಮ್ಮ ಅಪ್ಪಾರು ಕೊಟ್ಟಾರಿ ಮಾತು. ನಮ್ಮ ಅಪ್ಪಾರಿಗೆ ಮಾತು ನೀಡಿದ್ಕೆ ನಮ್ಮ ಅಪ್ಪಾರಿಗೆ ಕೇಸ್ ಹಾಕಕ್ಕೆ ನಮ್ಮ ಅಪ್ಪಾರಿಗೆ ಏನೇನೋ ಮಾಡಿರು. ನಮ್ಮ ಜಾಗಕ್ಕೆ ನಮಗೆ ಕೇಸ್ ಹಾಕ್ಬಾರ್ದು. ಕೇಸ್ ಹಾಕಂಗೂ ಮಾಡ್ಯಾರ ನಮ್ಮ ಅಪ್ಪಾರಿಗೆ. ಇವರು ಭಾಳ ಬುದ್ಧಿವಂತರದಾರ. ಇವರು ಇದನ್ನು ಮಾಡಿದಾರೆ ಈ ಜನಾಂಗದಾರ್ರಿ, ಮುಸ್ಲಿಮ್ಸ್ ಜನಾಂಗದಾರ. ಬೇಕಾರೆ ಅದಾರಿ ಒಳಗದಾರ, ಹೊರಗೆ ಬರಕೊಲ್ರವ್ರ. ನಿಮ್ಮಂಥ ಅಧಿಕಾರಿಗಳಿಗೆ ಹೊರಗೆ ಕೊಡ್ತಾರೆ ಇವ್ರು ಲಿಂಕ್, ಇಲ್ಲಿ ಕೊಡಾಕತ್ತಿಲ್ಲ. ಇವತ್ತು ಅವರು ನಾವು ಕೊಡ್ತೇವೆ ಒಂದಿಷ್ಟು, ಅದನ್ನು ಸಮಾಗಮ ಮಾಡಿ ಹೋಗ್ತೇವೆ ಅಂತಂದು ಹೇಳ್ಯಾರಿ. ಕೊಡ್ತಾರೋ ಮತ್ತು ಮುಂದೆ ನಮ್ಗೆ ಇದೇ ಥರ ಪರಿಸ್ಥಿತಿ ಮಾಡ್ತಾರೋ ಗೊತ್ತಿಲ್ಲ. ಮುಂದೆ ಮತ್ತೆ ಪರಿಸ್ಥಿತಿ ಮಾಡಿದ್ರೆ ಮತ್ತೆ ಈ ಥರ ಕಿಲಿ ಹಾಕಾರ. ನಾವು ಹಿಂಗೆ ಈಗ ಹೆಂಗೆ ಹಾಕ್ಯಾವಲ್ಲ ಈ ಥರ ಕಿಲಿ ಹಾಕಾರ. 5 ಗುಂಟೆ ಒಂದು ಮತ್ತು ಈ ಮಕ್ಕಳು ನಾವು 3 ಗುಂಟೆ ಕೊಡ್ತೇವೆ ಅಂತ ಮಾತಾಡ್ಕೊಂಡವಲ್ಲ. ಈ 8 ಗುಂಟೆಗೆ ಯಾವತ್ತಿದ್ರು ನನ್ನ ಮಕ್ಕಳು ಬಂದರೂ ನಾವು ಕೊಡಕ್ಕೆ ರೆಡಿನ. ಮಕ್ಕಳು ಸಲಿ ಕೆಡ್ಸಲ್ಲ. ಇದ್ರ ಬಗ್ಗೆ ಏನಾರ ಅನ್ಯಾಯ ಆದ್ರೆ ಮತ್ತೆ ಕಿಲಿ ಹಾಕದ ಕೋರ್ಟ್ ಬಿಟ್ಟು ಮತ್ತೊಂದು ಬರಲಿ. ಅದು ನಮ್ಮ ಅಪ್ಪಾರು ಕೊಟ್ಟದ್ದು ನಾವು ನಡೆಸೇ ಕೊಡ್ತೇವೆ. ಕಿಲಿ ಅಂತ ಹಾಕಿ ಹೋಗಲ್ಲ. ನಮಗೆ ಅನ್ಯಾಯ ಹಾಕತ್ರ ಮಾತ್ರ ಕಿಲಿ ಹಾಕ್ತೇವೆ. ನಾವು ಯಾವ ಟಿವಿನ ಏನಲ್ರಿ. ನಾವು ಅಲ್ಲಿ ಜೈಲ್ನಾಗ ಹೋಗಿ ಇರಾಕು ರೆಡಿ, ಸಾಯಕ್ಕೂ ರೆಡಿ, ಬದುಕಾಕ ರೆಡಿ. ನಮ್ಮ ಅಪ್ಪನ ಇಲ್ಲಿ ಸತ್ತಾನಂದ್ರೆ ನಾವು ಎಲ್ಲಿ ಹೋದ್ರೆ ಸಾಯಕ್ಕೆ ರೆಡಿನ. ಇನ್ನು 7 ಗುಂಟೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಮಲ್ಲೂರಿಗೆ ಸಂಬಂಧಿಸಿದಂತೆ ಇವತ್ತು ಮುಂಜಾನೆ ಶಾಲಾ ಪ್ರಾರಂಭ ಆಗೋ ಪೂರ್ವದಲ್ಲಿ ಈ ಸ್ಥಳದ ಮಾಲೀಕರು ಅನ್ನುವಂಥವರು ಅವರಿಗೆ ಹಿಂದಿನಿಂದ ಏನು ಈ ಶಾಲೆಗೆ ಯಾವುದೇ ಒಂದು ಥರದ ಲೀಗಲಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನೋ ತಪ್ಪು ಸಮಸ್ಯೆಯಿಂದ ಅವರು ಗೇಟಿಗೆ ಬೀಗವನ್ನು ಕೂರಿಸಿ ಮಕ್ಕಳನ್ನು ಹೊರಗಡೆ ನಿಲ್ಲುವಾಗೆ ಮಾಡಿದ್ದಾರೆ. ಯಾವುದು ಸರ್ಕಾರಿ ಕರ್ತವ್ಯವನ್ನು ಮಾಡಲಿಕ್ಕೆ ಅಡ್ಡಿ ಮಾಡಿದ್ದಾರೆ. ಆ ವಿಚಾರ ತಿಳಿದು ನಾನು ಇಲ್ಲಿ ಸ್ಥಳಕ್ಕೆ ಬಂದಾಗ ಇಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಅವರಿಗೆ ಕನ್ವಿನ್ಸ್ ಮಾಡಿ
ನಿಮ್ದೇನಿದ್ರೂ ಕಾನೂನಾತ್ಮಕವಾಗಿ ಹೋರಾಟಗಳಾಗಲೇಬೇಕು ಹೊರತು ನೀವು ನೇರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿ ಹೇಳಿ ಆ ಗೇಟನ್ನು ಅವರೇ ಓಪನ್ ಮಾಡಿದ್ದಾರೆ. ಗೊತ್ತಾಯ್ತಾ? ಈಗ ಇಷ್ಟೊತ್ತು ನಮ್ಮ ಜೊತೆಗೆ ಅವರು ವೀರಣ್ಣವರು ಈ ಜಾಗದ ಓನರ್ ಅಂತ ಏನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ಪವನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪವನ್, ಇದೀಗ ಮಾಲೂರು ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಏಕಾಏಕಿ ಬೀಗ ಹಾಕಲಾಗಿದೆ. ಇದಕ್ಕೆ ಕಾರಣವಾಗಿರೋದು ಭೂ ವಿವಾದ. ಅಷ್ಟಕ್ಕೂ ಎಷ್ಟು ಟೈಮಿಂದ ಈ ಭೂ ವಿವಾದ ನಡೀತಾ ಇದೆ? ಎರಡೂ ಕಡೆಯವರ ಆರೋಪ ಪ್ರತ್ಯಾರೋಪ ಏನು? ನಯನ, 2006ರಲ್ಲಿ ಈ ವಿವಾದ ಶುರುವಾಗಿದೆ. ಈಗ ಸರ್ಕಾರಿ ಶಾಲೆಗೆ ಬೀಗ ಹಾಕದಂತ ವ್ಯಕ್ತಿ ಏನಿದ್ದಾರೆ, ಈ ವ್ಯಕ್ತಿಯರ ತಂದೆ ಅಂದ್ರೆ ಶಂಕರಪ್ಪ ಕುಲಕರ್ಣಿ ಅನ್ನುವಂಥವ್ರು, ಅವರು ತೀರ್ಕೊಂಡಿದಾರ, ಈಗ ಇಲ್ಲ, ಜೀವಂತವಾಗಿಲ್ಲ. ಆ ದಿವಂಗತ ಶಂಕರಪ್ಪ ಕುಲಕರ್ಣಿ ಅನ್ನುವಂಥವ್ರು ಈ ಉರ್ದು ಶಾಲೆ ನಿರ್ಮಾಣ ಸಂದರ್ಭದಲ್ಲಿ 5 ಗುಂಟೆ ಜಾಗ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರಂತೆ. ಅವತ್ತು ಮುಸ್ಲಿಂ ಸಮುದಾಯದ ಮುಖಂಡರು, ಅಂದ್ರೆ ಉರ್ದು ಸ್ಕೂಲ್ ಆಗೋದ್ರಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತೆ ಇವರ ತಂದೆ ನಡುವೆ ಈರಣ್ಣ ಕುಲಕರ್ಣಿ ಈಗೇನಿದಾರಲ್ಲ ಬೀಗ ಹಾಕಿದವರು, ಇವ್ರ ತಂದೆಯವ್ರ ನಡುವೆ ಒಪ್ಪಂದ ಆಗಿರುತ್ತೆ. ಆದ್ರೆ ಆ ಒಪ್ಪಂದದ ಪ್ರಕಾರ 5 ಗುಂಟೆ ಜಾಗದಲ್ಲಿ ಇವರು ಶಾಲೆ ನಿರ್ಮಾಣ ಮಾಡಿಲ್ಲ, ಇನ್ನು ಹೆಚ್ಚಿನ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ಶಾಲೆ ನಿರ್ಮಾಣ ಮಾಡಿದರೆ ನಮ್ ಜಾಗ ನಮಗ್ ಕೊಡಿ ಅಂತ ಹೇಳಿ ಇವ್ರು ಪಟ್ಟು ಹಿಡಿದಿದ್ದಾರೆ. ಇದು 2006ರಿಂದನೇ ಇದೆ. ಇದು ಈ ವಿವಾದ ಪ್ರತಿ ಸಲ ಈ ಸಂದರ್ಭ ಇಂತಹ ಘಟನೆಗಳಾದಂತ ಸಂದರ್ಭದಲ್ಲಿ ಊರಿನವರು ಕೂಡ ಬುದ್ಧಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ರೊಚ್ಚಿಗೆದ್ದು ಈರಣ್ಣ ಕುಲಕರ್ಣಿ ಶಾಲೆಯ ಗೇಟ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸೋ ಪ್ರಯತ್ನ ಮಾಡಿದ್ರು. ಮತ್ತೆ ಮಕ್ಕಳನ್ನು ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಇದು ನಮ್ಮ ತಂದೆಯವ್ರ ಜಾಗ, 5 ಗುಂಟೆ ದಾನವಾಗಿ ಕೊಟ್ಟಿದ್ರೆ 5 ಗುಂಟೆಯಲ್ಲಿ ನೀವು ಮಾಡ್ಕೋಬೇಕಿತ್ತು, ಇದು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತಿದ್ರು. ಅವಾಗ ತಹಶೀಲ್ದಾರರು ಮತ್ತೆ BO ಅವರು ಕೂಡ ಸ್ಥಳಕ್ಕೆ ಬಂದು ರಾಜಿ ಪಂಚಾಯತಿ ಮಾಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಕೋರ್ಟ್ ನಲ್ಲಿ ಇದೆ ಈ ವಿಷಯ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ನಲ್ಲಿ ಬಗೆಹರಿಬೇಕಾಗಿದೆ ಇದು. ಆದ್ರೆ ಇವತ್ತು ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಲಿಸಿ ಅಂದ್ರೆ ಗೇಟ್ ಅನ್ನ ಹಾಕಿರೋದು ಉದ್ದಟತನ ಅಂತಾನೆ ಹೇಳ್ಬೋದು. ಆ ತರ ಮಾಡಬಾರದಿತ್ತು. ಆದ್ರೆ ಜಮೀನಿನ ವಿವಾದದಿಂದಾಗಿ ಬೇಸತ್ತು ಈ ರೀತಿ ಮಾಡಿದೀನಿ ಅಂತ ಹೇಳಿ ಇವರು ಹೇಳ್ಕೊಳ್ತಾರೆ, ಈರಪ್ಪ ಕುಲಕರ್ಣಿ ಅವರು. ಹೀಗಾಗಿ ಸದ್ಯ ಇದು ಬೂದಿ ಮುಚ್ಚಿದ ಕೆಣದ ಅಂತಾನೆ ಇದೆ ಈ ಪರಿಸ್ಥಿತಿ. ಇನ್ನೂ ವಿವಾದ ಬಗೆಹರಿದಿಲ್ಲ ಇದು. ಮತ್ತೆ ನಾನು ಸ್ಕೂಲಿಗೆ ಬಾಗಿಲು ಹಾಕ್ತೀನಿ, ನಾನು ಹಿಂಗ್ ಮಾಡ್ಬಿಟ್ರೆ ಗೇಟ್ಗೆ ಕೀ ಹಾಕ್ತೀನಿ ಅಂತ ಹೇಳಿ ಬೀಗ ಹಾಕ್ತೀನಿ ಅಂತ ಹೇಳಿ ಇವರು ವಾರ್ನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿಕ್ಷಣಾಧಿಕಾರಿಗಳು, ತಹಶೀಲ್ದಾರ್ ಏನ್ ಕ್ರಮ ತಗೊಳ್ತಾರೆ, ಯಾವ ರೀತಿ ಈ ವಿವಾದವನ್ನು ಬಗೆಹರಿಸ್ತಾರೆ ಕಾದ್ ನೋಡ್ಬೇಕಾಗಿದೆ. ಬಂದಂತ ತಹಶೀಲ್ದಾರ್ ಚಂದ್ರಶೇಖರ್ ಏನ್ ಹೇಳಿದ್ರು, ಇದನ್ನೆಲ್ಲ ಸರ್ವೆ ಮಾಡಿಸ್ತೀನಿ ಜಾಗ ಅಂತ ಹೇಳಿದ್ರು. ಆದ್ರೆ ಇನ್ನೂ ವಿವಾದ ಬಗೆಹರಿದಿಲ್ಲ, ನಯನ, ಮುಂದುವರೆದಿದೆ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.